ಮುಂದಿನ ರಾಶಿ ಅಂತ ಹೇಳಿದ್ರೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮೇವರೆಗೂ ತುಂಬ ದೊಡ್ಡ ಮಟ್ಟದ ತೊಂದರೆ ಏನೂ ಇಲ್ಲ. ಬಟ್ ಆ ನಂತರ ಶನಿ ಮಾರ್ಚ್ ನಂತರ ಅಷ್ಟಮಕ್ಕೆ ಮೂವ್ ಆಗ್ತಾನೆ. ಅಷ್ಟಮ ಶನಿ ಏನು ಮಾಡ್ತಾನೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ನ ಕೊಡ್ತಾನೆ. ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿ ಅಥವಾ ಸಿಂಹ ಲಗ್ನದವರು ಅಕಸ್ಮಾತ್ ಏನಾದರೂ ನಿಮ್ಮ ರಾಶಿ ಅಥವಾ ಲಗ್ನ ಎರಡೂ ಒಂದೇ ಆಗಿದ್ದರೆ, ಸಿಂಹರಾಶಿ ಸಿಂಹ ಲಗ್ನ ಆಗಿದ್ದರೆ ಇನ್ನೂ ತುಂಬ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸೋದು ನಿಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಶನಿ ಅಷ್ಟಮಕ್ಕೆ ಬಂದಾಗ ಸಪ್ತಮಕ್ಕೆ ರಾಹು ಬರುವಂಥದ್ದು, ಇನ್ನು ಲಗ್ನದಲ್ಲೇ ಕೇತುವಿನ ಮೂಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ನಿಮ್ಮ ವೈವಾಹಿಕ ಸಂಬಂಧಗಳ ವಿಚಾರದಲ್ಲಿ ಮನಸ್ತಾಪಗಳು ಬರಬಹುದು. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಸೆಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾಕೆ ಅಂದರೆ 7ನೇ ಮನೆಯಲ್ಲಿ ರಾಹು ಒಂದು ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವಲ್ಲ, ಮದುವೆ ಅಂತ ವಿಚಾರಗಳನ್ನು ಕೊಡೋದಕ್ಕೆ ಅವನು ಖಂಡಿತವಾಗಿಯೂ ರೆಡಿ ಇರ್ತಾನೆ. ಆದರೆ ತುಂಬ ಕೇರ್ಫುಲ್ಲಾಗಿ ನೀವು ಈ ವರ್ಷ ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾಗತ್ತೆ. ಈ ವರ್ಷ ಏನಾದರೂ ನೀವು ಮದುವೆಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಚೂಸಿಂಗ್ ಯುವರ್ ಲೈಫ್ ಪಾರ್ಟ್ನರ್ ಅಂತ.